ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹೋಟೆಲ್ಗಿಂತಲೂ ತುಂಬ ರುಚಿಯಾಗಿ ಮನೆಯಲ್ಲಿಯೇ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ಲು, ಅದೇ ರೀತಿ ತುಂಬ ಫಾಸ್ಟಾಗಿ ಮಾಡ್ಕೋಬೋದು. ಜಾಸ್ತಿ ಅಂದರೆ ಒಂದು ಅರ್ಧ ಗಂಟೆಯಲ್ಲಿ ಚಿಕನ್ ಬಿರಿಯಾನಿ ರೆಡಿಯಾಗಿ ಹೋಗ್ಬಿಡುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವ ಹೋಟೆಲ್ ರುಚಿಗಿನ್ನೂ ಕಡಿಮೆ ಇರಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈ ರೀತಿ ನೀವು ಒಂದ್ಸರಿ ಚಿಕನ್ ಬಿರಿಯಾನಿ ಮಾಡಿ ನೋಡಿ, ಒಂದು ಸ್ವಲ್ಪನೂ ಉಳಿಯಲ್ಲ, ಅಷ್ಟು ಇಷ್ಟಪಟ್ಟು ತಿಂತಾರೆ. ವಿಡಿಯೋನ ಸ್ಕಿಪ್ ಮಾಡಿದೆ ಕಡೆಸಿವರೆಗೆ ನೋಡಿ. ಒಂದ್ಸರಿ ನೀವು ಇದೇ ರೀತಿ ಟ್ರೈ ಮಾಡಿ ನೋಡಿ. ಪದೇ ಪದೇ ಇದೇ ರೀತಿಯೇ ಚಿಕನ್ ಬಿರಿಯಾನಿನ ಟ್ರೈ ಮಾಡ್ತೀರಾ. ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ನಾವು ಬಿರಿಯಾನಿ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಒಂದೆರಡು ಪಲಾವ್ ಎಲೆ, 2 ಮರಾಠಿ ಮೊಗ್ಗು, ಒಂದು ಸ್ವಲ್ಪ ಚಕ್ಕೆ, 4 ಲವಂಗ, 2 ಏಲಕ್ಕಿ, ಒಂದು ಸ್ವಲ್ಪ ಕಲ್ಲು, 1 ಸ್ಪೂನಷ್ಟು ಸೋಂಪು, 2 ಸ್ಟಾರ್ ಹೂವು ತೊಗೊಂಡಿದ್ದೀನಿ. ಇಷ್ಟು ನಾನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಸ್ಟವ್ ಮೇಲೆ ಇಟ್ಬಿಟ್ಟು. ತುಂಬ ಉರಿಬೇಕು ಅಂತ ಏನಿಲ್ಲ. ಇದನ್ನು ಸ್ವಲ್ಪ ನಾವು ಲೈಟಾಗಿ ಬಿಸಿ ಮಾಡಿಕೊಂಡು ನಾವು ಇದನ್ನು ಒಂದು ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಇದು ಬಿರಿಯಾನಿ ಪೌಡರು. ಇಲ್ಲಿ ನಾನು 3/4 kg ಚಿಕನ್ ತೊಗೊಂಡಿದ್ದೀನಿ. ಅಷ್ಟಕ್ಕೆ ಇಷ್ಟು ಮಸಾಲ ಆದರೆ ನಮಗೆ ಕರೆಕ್ಟಾಗಿರುತ್ತೆ. ನೋಡಿ, ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈಗ ಒಂದು ಗ್ರೀನ್ ಕಲರ್ ಪೇಸ್ಟನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1 ಹಿಡಿಯಷ್ಟು ಪುದೀನ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, 1 ಹಿಡಿಯಷ್ಟು ಬೆಳ್ಳುಳ್ಳಿ, ಸುಮಾರು ಒಂದು 3 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಖಾರಕ್ಕೆ ಅನುಸಾರವಾಗಿ ಹಸಿಮೆಣಸಿನ್ಕಾಯಿ, ಇದನ್ನು ಸಹ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ. ನಾನು ಖಾರಕ್ಕೆ ಖಾರದ ಪುಡಿ ಯೂಸ್ ಮಾಡಲ್ಲ, ಪ್ಯೂರ್ಲಿ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಖಾರನೇ ಯೂಸ್ ಮಾಡ್ತಾಯಿದ್ದೀನಿ. 2 ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ, 1 ಟೊಮೊಟೊ, ಒಂದು ಸ್ವಲ್ಪ ಕಸ್ತೂರಿ ಮೇಥಿ ತೊಗೊಂಡಿದ್ದೀನಿ, ಒಂದು 3 ಸ್ಪೂನಷ್ಟು ಕಸ್ತೂರಿ ಮೇಥಿ. ಇದು ತುಂಬಾ ಇಂಪಾರ್ಟೆಂಟು ಬಿರಿಯಾನಿಗೆ. ಇದು ಹಾಕಿದ್ರೇ ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದ್ರ ಜೊತೆಗೇ ಒಗ್ಗರಣೆಗೆ ಒಂದು ಸ್ವಲ್ಪ ಚಕ್ಕೆ, 1-2 ಮರಾಠಿ ಮೊಗ್ಗು ಮತ್ತು 2 ಪಲಾವ್ ಎಲೆನ ಸೇರಿಸ್ತಾ ಇದ್ದೀನಿ. ಇಷ್ಟೇ, ಬೇರೆ ಏನೂ ಹಾಕೋ ಅವಶ್ಯಕತೆ ಇಲ್ಲ. ತುಂಬ ಗರಂ ಮಸಾಲ ಹಾಕಿದ್ರೂ ನಮಗೆ ತಿನ್ನೋವಾಗ ಬಾಯಿಗೆ ಸಿಗ್ತಾನೆ ಇರುತ್ತೆ, ಅದರಿಂದ ಅದು ಅವಶ್ಯಕತೆ ಇಲ್ಲ. ನೋಡಿ, 3/4 kg ಅಷ್ಟು ನಾನು ಅಕ್ಕಿನ ತೊಳೆದ್ಬಿಟ್ಟು ನೀರು ತೆಗೆದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ನೀರು ಜೊತೆ ಇಡಕ್ಕೆ ಹೋಗಬಾರ್ದು ಬಿರಿಯಾನಿ ಮಾಡಬೇಕಾದ್ರೆ. ಮತ್ತು 3/4 kg ಅಷ್ಟು ಚಿಕನ್ನ ತೊಳೆದು ಇಟ್ಟಿದ್ದೀನಿ. 1 ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 50 ಗ್ರಾಮ್ ಅಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ತುಂಬ ಎಣ್ಣೆ ಹಾಕೋ ಅವಶ್ಯಕತೆಯೂ ಇಲ್ಲ. ಮೈಲ್ಡಾಗಿರುತ್ತೆ. ನಾನು ಮಾಡ್ತಾ ಇರೋವಂಥ ಮಸಾಲೆ ಆಗ್ಬೋದು, ಎಣ್ಣೆ ಆಗ್ಬೋದು, ತುಂಬ ಮೈಲ್ಡಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಚಕ್ಕೆ ಮತ್ತು ಮರಾಠಿ ಮೊಗ್ಗು, 2 ಪಲಾವ್ ಎಲೆನ ಸೇರಿಸ್ಕೊಂಡು ಕಟ್ ಮಾಡಿರೋವಂಥ ಈರುಳ್ಳಿನೂ ಸಹ ಸೇರಿಸ್ತಾ ಇದ್ದೀನಿ. 2 ಈರುಳ್ಳಿನ ಇಲ್ಲಿ ನಾನು ಕಟ್ ಮಾಡಿ ಇಟ್ಟಿದ್ದೀನಿ. ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಬಾಡಾದಮೇಲೆ ನಾವು ಈ ಕಸ್ತೂರಿ ಮೇಥಿನೂ ಸಹ ಸೇರಿಸ್ಕೊಳ್ಳೋಣ. ಇದು ತುಂಬಾ ಇಂಪಾರ್ಟೆಂಟು. ಕಸ್ತೂರಿ ಮೇಥಿ ಬಿರಿಯಾನಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ, ಖಂಡಿತ ಹಾಕಿ. ನೋಡಿ, ಈರುಳ್ಳಿ ಎಲ್ಲ ಈ ಥರ ಸ್ವಲ್ಪ ಬ್ರೌನ್ ಕಲರ್ ಹಾಕ್ತಾ ಬಂತು. ಈ ಸಮಯದಲ್ಲಿ ನಾವು ಈ ಗ್ರೀನ್ ಕಲರ್ ಪೇಸ್ಟನ್ನು ಹಾಕ್ಕೊಳ್ಳೋಣ. ಅಂದರೆ ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡ್ತಾ ಬರಬೇಕು. ನಿಮ್ಗೆ ಏನಾದರೂ ತಳ ಹಿಡಿತಾ ಇದೆ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಫ್ರೈ ಮಾಡ್ಕೋಬೋದು. ನೋಡಿ, ಈ ಥರ ಎಣ್ಣೆ ಎಲ್ಲ ಬರೋ ಟೈಮಲ್ಲಿ ನಾವು ಕಟ್ ಮಾಡಿರೋಂಥ ಟೊಮೊಟೊನ ಸೇರಿಸ್ಕೊಳ್ಳೋಣ. ಇದನ್ನು ಅಷ್ಟೇ ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಮಿಕ್ಸಿ ಜಾರಲ್ಲಿರೋವಂಥದ್ದು. ಜಾಸ್ತಿ ನೀರು ಹಾಕೋಕ್ಕೆ ಹೋಗಬಾರ್ದು, ಮತ್ತು ನಮಗೆ ಅಕ್ಕಿದು ಅಳತೆ ಸಿಗಲ್ಲ, ಅದಕ್ಕೋಸ್ಕರ. ಮತ್ತು ಬಿರಿಯಾನಿ ಪೌಡರ್ನು ಸೇರಿಸ್ತಾ ಇದ್ದೀನಿ. ರುಚಿಗನುಸಾರವಾಗಿ ಉಪ್ಪನ್ನು ಸಹ ಹಾಕ್ಕೊಳ್ಳೋಣ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಚಿಕನ್ನ ಇದರಲ್ಲಿ ಸೇರಿಸ್ಕೊಳ್ಳೋಣ. ಇಲ್ಲಿ 3/4 kg ಅಷ್ಟು ನಾನು ಚಿಕನ್ ತೊಗೊಂಡಿದ್ದೀನಿ, 3/4 kg ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನಿಮಗೇನೋ ಚಿಕನ್ ಪೀಸಸ್ ಜಾಸ್ತಿ ಬೇಕು ಅಂದರೆ ಅರ್ಧ kg ಅಷ್ಟು ಅಕ್ಕಿನ ಸೇರಿಸ್ಕೋಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಅರ್ಧ ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ. ಇನ್ನೇನು ನಾವು ಸ್ಪೈಸಸ್ ಹಾಕೋ ಅವಶ್ಯಕತೆ ಇಲ್ಲ, ಅಷ್ಟೇ. ಮತ್ತು ಇಲ್ಲಿ ನಾನು ಖಾರದ ಪುಡಿ ಯೂಸ್ ಮಾಡ್ತಾ ಇಲ್ಲ, ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ಖಾರದ ಪುಡಿ ಯೂಸ್ ಮಾಡ್ಕೋಬೋದು, ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಮಾಡ್ಕೋಬೋದು. ಒಂದು 4 ಸ್ಪೂನಷ್ಟು ಮೊಸರನ್ನು ಸಹ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಒಂದು ಮುಚ್ಚಳ ಮುಚ್ಚಿಸ್ಬಿಟ್ಟು ಈ ಚಿಕನ್ನ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಇದನ್ನು ನಾವು ಒಂದು 3/4 ಭಾಗದಷ್ಟು ಚಿಕನ್ ಇದರಲ್ಲೇ ಬೇಯಬೇಕು, ಅಲ್ಲಿವರೆಗೂ ನೀವು ಅಕ್ಕಿ ಹಾಕೋಕ್ಕೆ ಹೋಗಬಾರ್ದು. ಅದರಿಂದ ನೋಡಿ, ನೀರನ್ನು ತುಂಬ ಜಾಸ್ತಿ ಏನು ಹಾಕಿಲ್ಲ, ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ತಿರುಗಿಸಿ ಕೈ ಆಡಿಸ್ಬಿಟ್ಟು ಹಾಗೆ ಮುಚ್ಚಳ ಮುಚ್ಚಿ ನಾವು ಇದನ್ನು ಬೇಯಿಸ್ಕೋಬೇಕು. ಇನ್ನೊಂದು ಕಡೆ ನೀರು ಇಟ್ಟಿದ್ದೀನಿ. ಅಂದರೆ ನಾನಿಲ್ಲಿ 8 ಗ್ಲಾಸ್ ಅಕ್ಕಿ ಅಂತಂದರೆ ಅದಕ್ಕೆ ಒಂದು 14 ಗ್ಲಾಸಷ್ಟು ನಾನಿಲ್ಲಿ
ನೀರನ್ನು ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಒಂದು 2 ಗ್ಲಾಸಷ್ಟು ಕಮ್ಮಿ ನೀರನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಬಿಸಿ ಮಾಡಿ ನಾವು ನೀರು ಹಾಕ್ಕೋಬೇಕು. ನೀರು ಹಾಕಬೇಕಾದ್ರೆ ತಣ್ಣೀರು ಹಾಕ್ಕೊಂಡ್ರೆ ಟೇಸ್ಟ್ ಎಲ್ಲ ಹಾಳಾಗುತ್ತೆ ಮತ್ತು ಚಿಕನ್ನು ಅಷ್ಟೇ ಉಪ್ಪು ಖಾರ ಹಿಡ್ದಿರೋದೆಲ್ಲನೂ ಹೋಗ್ಬಿಡುತ್ತೆ. ಅದರಿಂದ ತಣ್ಣೀರು ಹಾಕ್ಕೋಬಾರ್ದು. ನೋಡಿ, ಒಂದು 3/4 ಭಾಗ ಚಿಕನ್ ಬೆಂದಿರೋವಾಗ ನಾವು ನೆನೆಸಿರೋ ಅಂಥ ಅಕ್ಕಿನ ಇದರಲ್ಲಿ ಸೇರಿಸ್ಬಿಟ್ಟು ಬಿಸಿ ನೀರನ್ನೇ ಇದರಲ್ಲಿ ಹಾಕ್ಕೋಬೇಕು. ಇದು ತುಂಬಾ ಇಂಪಾರ್ಟೆಂಟು. ಟೇಸ್ಟ್ ಬರಬೇಕು ಅಂದರೆ ನೀವು ಬಿಸಿ ನೀರನ್ನೇ ಹಾಕ್ಕೋಬೇಕು. ತಣ್ಣೀರನ್ನು ಸೇರಿಸಿದ್ರೆ ನಾವು ಚಿಕನಲ್ಲಿ ಉಪ್ಪು ಖಾರ ಎಲ್ಲನೂ ಹೋಗ್ಬಿಡುತ್ತೆ. ಆಮೇಲೆ ಒಂದು ಸ್ವಲ್ಪ ನಾರು ಥರ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಬಿಸಿ ನೀರನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ನಿಂಬೆ ಹಣ್ಣಿನ ರಸನ ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಈ ಥರ ಕುದಿಯೋ ಟೈಮಲ್ಲಿ 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುಕ್ಕರ್ನ ಈಗ ಮುಚ್ಚಿಬಿಡೋಣ. 1 ವಿಸಿಲ್ ಅಷ್ಟೇ ತೊಗೊತಾ ಇದ್ದೀನಿ, ಯಾಕಂದರೆ ಚಿಕನ್ನು ಅಷ್ಟೇ 3/4 ಭಾಗ ಬೆಂದಿದೆ. 1 ವಿಸಿಲ್ಗೆ ನಮಗೆ ಕರೆಕ್ಟಾಗಿ ರೆಡಿಯಾಗಿರುತ್ತೆ. ಚಿಕನ್ನು ಚೆನ್ನಾಗಿ ಬೆಂದಿರುತ್ತೆ, ಅಕ್ಕಿನೂ ನೆಂದಿರೋದ್ರಿಂದ ಕರೆಕ್ಟಾಗಿ ಉದ್ರಾಗಿ ನಮಗೆ ಈ ಬಿರಿಯಾನಿ ರೆಡಿಯಾಗುತ್ತೆ. ನೋಡಿ, 1 ವಿಸಿಲ್ ಆದಮೇಲೆ ಕುಕ್ಕರೆಲ್ಲ ವಿಸಿಲ್ ತಣ್ಣಗೆ ಆದಮೇಲೆ ತೆಗಿತಾ ಇದ್ದೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಉದ್ರಾಗಾಗಿದೆ. ಅದೇ ರೀತಿ ಚಿಕನ್ ಅಷ್ಟೇ ಕರೆಕ್ಟಾಗಿ ಬೆಂದಿದೆ. ಈ ರೀತಿ ನೀವು ಸಹ ಟ್ರೈ ಮಾಡಿ. ಪರ್ಫೆಕ್ಟ್ ಆಗಿರೋವಂಥ ಬಿರಿಯಾನಿ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ಮತ್ತು ಹೇಗೆ ಬಂದಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಲೆಗ್ ಪೀಸು ಅಷ್ಟೇ ಕರೆಕ್ಟಾಗಿ ಚೆನ್ನಾಗಿ ಬೆಂದಿದೆ. ಮೂಳೆಲ್ಲ ಬಿಟ್ಕೊಂಡಿದೆ. ಮೂಳೆ ಬಿಟ್ಟಿದೆ ಅಂದ್ರೇ ಬೆಂದಿದೆ ಅಂತ ಅಂದ್ಬಿಟ್ಟು ನೋಡಿ, ಈಗ ಸರ್ವ್ ಮಾಡೋಕ್ಕೆ ರೆಡಿ ಆಯಿತು. ಖಂಡಿತ ನೀವು ಸಹ ಟ್ರೈ ಮಾಡಿ. ಹೇಗೆ ಬಂದಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಈ ವಿಡಿಯೋ ಮತ್ತು ನನ್ನ ಚಾನಲ್ನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೂ ಸಹ ಶೇರ್ ಮಾಡ್ಕೊಳ್ಳಿ. ಈ ಬಿರಿಯಾನಿಯಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಬಿಸಿ ನೀರನ್ನೇ ನೀವು ಸೇರಿಸ್ಕೋಬೇಕು ಮತ್ತು ತುಂಬ ಗರಂ ಮಸಾಲಾನ ಸೇರಿಸಬಾರ್ದು. ಖಾರಕ್ಕೆ ನಾನು ಹಸಿಮೆಣಸಿನ್ಕಾಯಿ ಮಾತ್ರನೇ ಯೂಸ್ ಮಾಡಿದ್ದೀನಿ, ಖಾರದ ಪುಡಿನ ಯೂಸ್ ಮಾಡಿಲ್ಲ. ಇದೇ ರೀತಿ ನೀವು ಸಹ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ.